ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಈ HN ವ್ಯಾಲಿ ನೀರು. ಈ ಬೆಂಗಳೂರು ಹೆಬ್ಬಾಳ ಮತ್ತು ನಾಗವಾರದ ಕಡೆಯಿಂದ ಬರ್ತಕ್ಕಂಥ ಈ ಒಂದು ಚರಂಡಿ ನೀರಂತಲೇ ಕರಿಬೇಕು ಇದನ್ನು. ಯಾಕಂತಂದರೆ ಇದೆಲ್ಲೋ ನದಿಯಲ್ಲಿ ಉಗಮವಾಗಿ ಎಲ್ಲೋ ಪ್ರಕೃತಿಯ ಮಡಲಿಂದ ಬರ್ತಕ್ಕಂಥ ನೀರಲ್ಲ ಇದು. ಏನಿವತ್ತು ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಅಷ್ಟೂ ಜನ ಅಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬಳಸಿರ್ತಕ್ಕಂಥ ನೀರು ಕೆಲವು ಫ್ಯಾಕ್ಟ್ರಿಗಳದ್ದು ಕೂಡ ಬರುತ್ತೇನೋ. ಏನಂದರೆ ನಾವು ಸ್ನಾನಕ್ಕೆ ಬಳಸಿರ್ತಕ್ಕಂಥ ನೀರು, ಇನ್ನೊಂದು ನೀರು, ಪಾತ್ರೆ ಉಜ್ಜಿರ್ತಕ್ಕಂಥ ನೀರು, ಸಾಬೂನುಗಳು ಹಾಕಿರ್ತಕ್ಕಂಥದ್ದು, ಇನ್ನೊಂದು ಶಾಂಪೂ ಹಾಕಿರ್ತಕ್ಕಂಥದ್ದು, ಈ ಥರದ ಎಲ್ಲ ಕೆಮಿಕಲ್ಲಿಂದ ಆ ನೀರು ಅರ್ದು ಹೆಬ್ಬಾಳದ ಹತ್ರ ಬರ್ತದೆ. ಈ ಕೆಂಗೇರಿ ನೀರಿದ್ದಂಗೆ, ಚರಂಡಿ ನೀರು ಅಂತೀವಲ್ಲ ಹಂಗೆ. ಆ ನೀರು ಅಲ್ಲಿಗೆ ಬಂದು ಶೇಖರಣೆ ಆಗಿ ಅದನ್ನು ಫಿಲ್ಟರ್ ಮಾಡೋದು ಗೊತ್ತಲ್ಲ ನಿಮಗೆ. ಎಲ್ಲ ಏನೇನು ಇರುತ್ತೋ ಆ ನೀರಲ್ಲಿ, ಏನೇನು ಇರಲ್ವೋ ನಮಗೂ ಗೊತ್ತಿಲ್ಲ, ಆ ದೇವ್ರಿಗೂ ಗೊತ್ತಾಗಲ್ಲ. ಅಷ್ಟೊಂದು ಬೆರೆಸಿರ್ತಾರೆ ಅದಕ್ಕೆ ಆ ಮಟ್ಟದಲ್ಲಿ. ಅಂಥ ನೀರನ್ನು ಸರ್ಕಾರ ಫಿಲ್ಟರ್ ಮಾಡಿ ಅದನ್ನು ನಾಗವಾರದ ಕೆರೆಗೆ ತಂದು ಒಂದು ಕಡೆ ಶೇಖರಣೆ ಮಾಡಿ ಅಲ್ಲಿಂದ ಪಂಪ್ ಮಾಡ್ತದೆ ಕೆರೆಗಳಿಗೆ. ಎಷ್ಟು ಕೆರೆಗಳು, ಯಾವ್ಯಾವ ತಾಲೂಕು ಏನು ಅಂತ. ಈ ನೀರನ್ನು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಸ್ತುತ ಎಲ್ಲ ಕೆರೆಗಳಿಗೂ ಒಂದು 20-25 ಕೆರೆಗಳು ಹಂಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾಯಿದೆ. ಮತ್ತು ನೀರಿಲ್ವಲ್ಲ, ನೀರಿಲ್ಲದೆ ಇರೋ ಕಡೆ ಇದನ್ನು ಮಾಡಿದ್ರೆ ಪ್ರಯೋಜನ ಅಲ್ವಾ? ಅದನ್ನು ಚರ್ಚೆ ಮಾಡಿದಾಗ ಮೊದಲು ಇವೆಲ್ಲ ಬರಪೀಡಿತ ಪ್ರದೇಶಗಳು. ಬಾಗೇಪಲ್ಲಿ ಅಂತಂದ್ರೆ ಬರಗಾಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಅಷ್ಟೇ. ಆದರೂ ಕೂಡ ಆ ನೀರನ್ನು ತರಬೇಕಾದ್ರೆ 3 ಹಂತಗಳಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಕೊಡಬೇಕಾಗ್ತದೆ. ಸರ್ಕಾರ ಸದ್ಯಕ್ಕೆ 2 ಹಂತದಲ್ಲಿ ಮಾಡಿಬಿಟ್ಟಿದೆ. ಇದರಿಂದ ಸಾಧಕ ಬಾಧಕಗಳೇನು ಅಂತ ಚರ್ಚೆ ನಡೀತಾ ಇದೆ. ಸರ್ಕಾರ ಮನಗಾಣಬೇಕು. ಏನಂತ, ಯಾವತ್ತೇ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳನ್ನ ಯಾಕೆ ಆಯ್ಕೆ ಮಾಡ್ಕೊತೀವಿ ಅಂದರೆ, ಅವು ಜನರ ಕಷ್ಟ ಸುಖಗಳನ್ನ ಅವು ಆಳಿಸ್ಬೇಕು. ಇವರ ಸಾಧಕ ಬಾಧಕಗಳನ್ನ ಮೊದಲೇ ತಿಳ್ಕೊಬೇಕು. ಅವು ಈ ಒಂದು ನೀರನ್ನು 2 ಹಂತದಲ್ಲಿ ಶುದ್ಧೀಕರಣ ಮಾಡಿರೋ ನೀರು ಮನುಷ್ಯನ ಬಹು ಅಂಗಗಳಿಗೆ ತೊಂದರೆಯನ್ನುಂಟು ಮಾಡ್ತಕ್ಕಂಥ ಮಾರಕವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಅದರಲ್ಲಿ ಕಲಬೆರಕೆ ಆಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಹೊರಿಸಬೇಕಾಗ್ತದೆ. ಆ ನೀರಲ್ಲಿ ಯುರೇನಿಯಂ ಪತ್ತೆ ಆಗಿದೆ. ಆ್ಯಸಿಡ್ ಮೇಲ್ಪದರ ಅದೊಂಥರ ಆ್ಯಸಿಡ್ ಥರನೇ ಕಾಣುತ್ತೆ. ಈಗ ಕೆರೆಗೆ ನೀರು ಬಿಟ್ಟರೆ ನೋಡ್ರಿ, ಹಸಿರು ಪಾಚಿ ಕಟ್ಟಿದಂಗೆ ಹಂಗೆ ಇರ್ತದೆ. ಅದು ಮಾಮೂಲಿ ನಮ್ಮ ಮಳೆಗಾಲದಿಂದ ಬರುವ ನೀರು ಹಂಗಲ್ಲ, ಅದು ಆ ನೀರು ಥರಲ್ಲ ಇದು. ಅಂಥ ನೀರನ್ನು ಕೆರೆಗಳಿಗೆ ತುಂಬಿಸೋ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತು. ಅಂದರೆ ನೀರು ಕೊಟ್ಟಿದ್ದು ಅಂದರೆ ತಪ್ಪು ಅಂತಲ್ಲ. 3 ಹಂತಗಳಲ್ಲಿ ಶುದ್ಧೀಕರಣ ಮಾಡಿ ಅದನ್ನು ನೀರನ್ನು ಕೊಡಬೇಕಾಗಿದೆ ಕೆರೆಗಳಿಗೆ ಅಂತಕ್ಕಂಥ ಇಂಗಿತ ಜ್ಞಾನ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲ. ನೋಡಿ, ಹೇಳ್ತೀನಿ, ಅವ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಾವ ಮಟ್ಟದಲ್ಲಿದ್ದಾರೆ ಅವರು? ರಾಜಕೀಯ ಹಿತಾಸಕ್ತಿಗಳು ಅವ್ರಿಗೆ. ಅವರೇನು ಈ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಎಲ್ಲೋ ಕುಡಿತಾರೆ ಅವರು, ಬೇರೆ ಇನ್ನೇನೋ ಕುಡಿತಾರೆ ಅವರು. ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳು ಅವರೇನಿಲ್ಲಿ ಈ ನೀರು ಕುಡಿದು ಬದುಕಂಗಿಲ್ಲ. ಅವು ಇವೇನಾಗ್ತಾಯಿದೆ, ಡೈರೆಕ್ಟಾಗಿ ಕೊಳವೆ ಬಾವಿಗಳಿಗೆ ಹೋಗ್ಬಿಡ್ತಾ ಇದೆ ನೀರು. ಅದು ಯಥೇಚ್ಛವಾಗಿ ಈ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆ ಈ ಒಂದು ಅಂತರ್ಜಲವನ್ನು ತುಂಬ ಬಳಸ್ಕೊತಾ ಇದೆ. ನೀರನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥ ಜಿಲ್ಲೆಗಳಿವು. ಬೇಜಾನ್ ನೀರು ತೆಗಿತಾವ್ರೆ ಕೆಳಗಿಂದ ಮೇಲೆ, ಅದನ್ನು ಕುಡಿತಾವ್ರೆ, ಬೆಳೆಗಳಿಗೆ ಹಾಯಿಸ್ತಾವ್ರೆ. ಈ ನೀರಿನಿಂದ ಬೆಳೆಗಳನ್ನ ಬೆಳೆದರೆ ತರಕಾರಿಗಳು, ನಾವು ತಿಂತಕ್ಕಂಥ ಹಸಿರು ಸೊಪ್ಪುಗಳಾಗಿರ್ಬೋದು, ಏನೇ ನಾವು ಆ ದೇಹಕ್ಕೆ ತಗಂತೀವಿ ಆ ಎಲ್ಲದರಲ್ಲೂ ಕೂಡ ಈ ಕ್ರಿಮಿನಾಶಕಗಳು, ಅಂದರೆ ಕ್ರಿಮಿನಾಶಕಗಳಂತಲ್ಲ, ರಾಸಾಯನಿಕ ವಸ್ತುಗಳು ಅದರಲ್ಲಿ ಬೆರೆತಿರ್ತವೆ, ತಗೊಳುತ್ತೆ ಅದು. ಈಗ ನಮಗೆಲ್ಲೋ ಇಂಜೆಕ್ಷನ್ ಹಾಕಿದ್ರೆ ಇಡೀ ಮೈಗೆಲ್ಲ ಹೆಂಗೆ ತಗೊಳುತ್ತೋ, ಆ ಕೆರೆಗಳಿಗೆ ಬಿಟ್ಟಿರ್ತಕ್ಕಂಥ ನೀರನ್ನು ಇವ್ರು ಹೇಳೋದು ಬೇರೆ ಇದೆ.
ಆ ಮಣ್ಣಲ್ಲಿ ಇಮ್ರು ಬಂದು ನೀರೆಲ್ಲ ಶೇಖರಣೆ ಆಗಿ ಕೆಳಗಡೆ ಎಲ್ಲ ಫಿಲ್ಟ್ರಾಗಿ ಬರ್ತದೆ. ಬತ್ತೋಗ್ತಕ್ಕಂಥ ಪರಿಸ್ಥಿತಿ ಅಲ್ಲ ಇಲ್ಲಿ ನೀರೋದು. ತುಂಬ ಡೇಂಜರ್ ಝೋನಲ್ಲಿದೆ ಈ ಒಂದು HN ವ್ಯಾಲ್ಯೂ ನೀರಾವರಿ ವ್ಯವಸ್ಥೆ. ಕೇಳ್ತಾ ಇಲ್ಲ ಅವ್ರು 3 ಹಂತಗಳಲ್ಲಿ ಮಾಡಿದ್ರು ಅವರು ಕೇಳ್ತಾ ಇಲ್ಲ. ಏನಾಗ್ತದೆ ಈ ನೀರನ್ನು ಯಥೇಚ್ಛವಾಗಿ ಬಳಸಿದಾಗ ನಾವು ಭೂಮಿ ಫಲವತ್ತತೆ ಕಳ್ಕೊಂತದೆ, ತರಕಾರಿಗಳು ವಿಷಕಾರಿಯಾಗಿ ಪರಿಣಾಮ ಬೀರ್ತವೆ, ನಾವು ತಿಂತಕ್ಕಂಥ ಎಲ್ಲ ತರಕಾರಿಗಳಲ್ಲೂ ವಿಷವಸ್ತುಗಳು ಕಾಣಿಸ್ಕೊತವೆ. ಇದರಿಂದ ಕಿಡ್ನಿಗಳು, ಕ್ಯಾನ್ಸರು, ಬೇರೆ ಏನು ನಮ್ಮ ಬಹು ಅಂಗಾಂಗಗಳ ವೈಫಲ್ಯಕ್ಕೆ, ದೇಹದ ಶರೀರಕ್ಕೆ ಮನುಷ್ಯನ ಕುಗ್ಗಿಸ್ತವೆ. ಈಗ ಹುಡ್ತಕ್ಕಂಥ ಮಕ್ಕಳಂತೂ ಅವೇನು ಉದ್ಧಾರ ಆಗ್ತವೋ ಏನೋ ಒಂದೂ ಗೊತ್ತಾಗಲ್ಲ. ಆಸ್ಪತ್ರೆಗಳಿಗಂತೂ ಗತಿ ಇಲ್ಲ. ಯಾವ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಇದ್ದಾವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಗೊತ್ತಿದ್ದಂಗೆ ಯಾವುದೇ ತಾಲೂಕು ತಗೊಳ್ರಿ, ಇಲ್ಲಿ ರಾಜಕೀಯ ನಾಯಕರಿಗೆ ಜನರ ಬಗ್ಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಅವ್ರಿಗೆ ಓಟ್ ಬೇಕಷ್ಟೇ ಅವ್ರಿಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಕ್ಕಿಂತ ಮುಂಚೆ 2 ಹಂತಗಳಲ್ಲ 3 ಹಂತದಲ್ಲಿ ನೀರನ್ನು ಶುದ್ಧೀಕರಣ ಮಾಡಿ ಬಿಡಬೇಕಾಗಿದೆ ಕೆರೆಗಳಿಗೆ ಅಂತ ಅವರೇ ಹೇಳ್ತಾರೆ. ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರು. ಈಗ ಆ ಪಕ್ಷಕ್ಕೆ ಸೇರಿಕೊಂಡು ಮಂತ್ರಿ ಆದಮೇಲೆ ಈಗ ಒಂದು 3ನೇ ಹಂತಕ್ಕೆ ವಿರೋಧ ಅಂದರೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅವರು ಮಂತ್ರಿ ಆಗಿದ್ದಾರಲ್ಲ, ಮಾತಾಡಿದ್ರೆ ಅವ್ರದ್ದೇ ಸರ್ಕಾರ ಅಲ್ವಾ. ಈಗ ಜನರ ಆರೋಗ್ಯವನ್ನು ಕಾಪಾಡಲಿಲ್ಲ ಅಂದರೆ ನೀವು ಮತ್ತು ಯಾವ ನಾಯಕರು ಏನು ಆಗಕ್ಕೆ ಹೊರಟಿದ್ದೀರ ಹೋಗಲಿ. ನೀವು ಹಿತಾಸಕ್ತಿ ಇರಬೇಕು ಸರ್. ಈಗ 2 ಸತಿ ಏನೋ ಸೋತು ನೀವು ಅಲ್ಲಿ ಒಳ್ಳೆ ನಾಯಕರಾಗಿ ಬಿಂಬಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳ ನಾಯಕರು ನೀವುಗಳೇ ಇಂಥದಕ್ಕೆಲ್ಲ ತಲೆ ಹಾಕಲಿಲ್ಲ, ಮುಂಚೂಣಿಯಲ್ಲಿ ನಿಲ್ಲಲಿಲ್ಲ ಅಂದರೆ ಇನ್ಯಾರು ಬರ್ತಾರೆ? ನಿಮ್ಮದೆಲ್ಲ ಫೋಕಸ್ ಆಗುತ್ತೆ. ನೀವೆಲ್ಲ ಈಗ ಏನು ಮಾಡ್ತಾಯಿದ್ರಿ ಈಗ ಅಂದರೆ ನಿಮ್ಗೆ ರಾಜಕೀಯ ಬಿಟ್ಟರೆ ಬೇರೊಂದಿಲ್ಲ. ಕಾಂಗ್ರೆಸ್ ಅವ್ರದ್ದು ಡಬಲ್ ಸ್ಟ್ಯಾಂಡ್. ಅವ್ರೇನು ಗೊತ್ತಾ, ಚುನಾವಣೆಗೋಸ್ಕರ ನೀರು ಬೇಕಾಗಿದೆ, ನಮ್ಗೆ ನೀರು ಕೊಡಿ, ಅದು ಕೊಡಿ ಅಂತಾರೆ. ಆಮೇಲೆ ಆ ನೀರೇನು, ಅದರ ಪರಿಸ್ಥಿತಿಗಳೇನು, ಸಾಧೆ ಬಾಧಕಗಳೇನು, ಜನ ಇಲ್ಲಿ ಏನಾಗ್ತಾರೆ, ರೋಗಗಳಿಗೆ ಏನಾದ್ರು ತುತ್ತಾದರೆ ಯಾರು ಅವ್ರನ್ನ ಕಾಪಾಡ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ಇವ್ರು ಹೇಳ್ತಾರೆ MC ಸುಧಾಕರ್ ಅವ್ರ ಮಂತ್ರಿಗಳು, ಈ ನೀರನ್ನು ದಯವಿಟ್ಟು ಕುಡಿಲಿಕ್ಕೆ ಬಳಸಬೇಡಿ, ವ್ಯವಸಾಯಕ್ಕೆ ಬಳಸಬೇಡಿ, ಮತ್ತು ಇನ್ನೇನಕ್ಕೆ ಬಳಸಬೇಕಾಗಿದೆ ಇವನ್ನು? ನೀರಂದರೆ ಏನು ಹೋಗಲಿ, ಅಂತರ್ಜಲದ ವೃದ್ಧಿಗೆ ಮಾತ್ರ, ಅಭಿವೃದ್ಧಿಗೆ ಅಂತರ್ಜಲ ಮಟ್ಟ ಬೆಳೀಬೇಕು. ಅಂತರ್ಜಲ ಬೆಳೆದು ಏನು ಮಾಡ್ತೀರಾ? ಭೂಮಿಗೆ ವಿಷವನ್ನು ಸೇರಿಸಿ ಭೂಮಿಯಲ್ಲಿ ವಿಷ ಬೆಳೀಲಿ ಅಂತಲ್ಲ ನೀವು ಅಭಿವೃದ್ಧಿ ಮಾಡ್ತಾರ. ಅಂತರ್ಜಲ ನಮ್ಮ ಸೌಕರ್ಯಗಳಿಗೆ ಉಪಯೋಗವಾಗದೇ ಇರುವ ನೀರು ಅಂತರ್ಜಲ ವೃದ್ಧಿಯಾಗಿ ಏನಾಗಬೇಕಾಗಿದೆ ನಿಮಗೆ? ಅಂತರ್ಜಲ ಅಭಿವೃದ್ಧಿ ಆದರೆ ಆ ನೀರು ಎಲ್ಲಿಗೆ ಹೋಗ್ತದೆ? ನಮ್ಮ ಶರೀರಕ್ಕೆ ಬರಲ್ವಾ? ಭೂಮಿ ಫಿಲ್ಟರ್ ಮಾಡ್ತದಂತ. ಡೈರೆಕ್ಟ್ ಕೊಳವೆ ಬಾವಿಗಳಿಂದ ಹಂಗೆ ಧುಮುಕಿದ್ರೆ ಏನು ಮಾಡ್ತೀರಿ ನೀವು ನೀರು? ಇದೊಂದು ದೊಡ್ಡ ಸಮಸ್ಯೆ. ಇವರು ಏನೋ ಮೋಸ್ಟ್ಲಿ ಮಂತ್ರಿ ಸ್ಥಾನ ಏನಾರು ಸಂಪುಟ ಸಚಿವ ಈಗ ಪುನರ್ರಚನೆ ಆದಾಗ ಏನಾದ್ರು ಇವ್ರನ್ನ ಇಳಿಸಿದ್ರೆ ಮಂತ್ರಿಗಳು ಸುಧಾಕರ್ ಅವ್ರನ್ನ, ಆಗೇನಾದ್ರು ಇವರು ಅದಕ್ಕೆ ವಿರೋಧ ಮಾಡ್ತಾರನೋ ಅಲ್ಲಿ ತನಕ ವೆಯ್ಟ್ ಮಾಡೋಣ. ಯಾಕಂದರೆ ಸಮಯ ಸಂದರ್ಭಗಳು ಒಂದೇ ಥರ ಇರಲ್ಲ. ಸಣ್ಣ ನೀರಾವರಿ ಮಂತ್ರಿಗಳು ಬೋಸರಾಜ್ ಸರ್ ಅವರು ಅದನ್ನು ಹೇಳ್ತಾರೆ, ಕುಡಿಲಿಕ್ಕೆ ಮತ್ತು ವ್ಯವಸಾಯಕ್ಕೆ ಯೋಗ್ಯವಲ್ಲ, ದನಕರುಗಳು ಕುಡಿಬಾರ್ದಂಥ ನೀರನ್ನು. ಬರೀ ಅಂತರ್ಜಲ. ಎಂಥ ಮೇಧಾವಿಗಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ, ಒಬ್ಬೊಬ್ಬರು ಒಂದೊಂದು ಮುತ್ತು ಸರ್. ಇವ್ರಿಗೆ ನೀರಂದ್ರೆ ಏನೂ ಗೊತ್ತಿಲ್ಲ, ಅಂತರ್ಜಲ ಅಂದರೆ ಏನೂ ಗೊತ್ತಿಲ್ಲ. ಅಂತರ್ಜಲ ವೃದ್ಧಿ ಆಗಬೇಕಂತೆ. ಮನುಷ್ಯ ಸಮಾಜದಲ್ಲಿ ಮಾನವರದ್ದು ಹೆಂಗೆ ಬದುಕಬೇಕಾಗಿದೆ, ಎಷ್ಟೊಂದು ಆರೋಗ್ಯ ಅವರ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಬೀರ್ತಾ ಇದೆ ಇವಾಗಿರ್ತಕ್ಕಂಥ ನಮ್ಮ ಮನುಷ್ಯರಲ್ಲಿ. ಏನು ಆರೋಗ್ಯ ಒದ್ದಾಡ್ತಾ ಇದ್ದಾರೆ, ಒಬ್ಬೊಬ್ಬನಿಗೆ 108 ಕಾಯಿಲೆ ಇದ್ದಾವೆ. ಇದಕ್ಕೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡ್ತಾಯಿದ್ದಾರೆ. ಆಸ್ಪತ್ರೆಗಳಿಗೆ ಹೋದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇನ್ನು ಕ್ಯಾನ್ಸರ್ಗಳು, ಕಿಡ್ನಿ ಸ್ಟೋನ್ಗಳು ಅಥವಾ ಕಿಡ್ನಿ ವೈಫಲ್ಯಗಳು,
ಬೇರೆ ಬೇರೆ ಏನೋ ಅಂಗಗಳು ಉದುರೋದ್ರೆ ಇದಾವೆ ಆಸ್ಪತ್ರೆಗಳು. ಹಾಂ, ಮತ್ತು ಅದೇನೋ ಈಗ ಸಂಸದರು ಅದ್ಯಾವುದೋ ಆಸ್ಪತ್ರೆ, ಅದೊಂದು ಪುಣ್ಯ ಅಷ್ಟೇ ಅದು. ಅವರು ಇಲ್ಲಿದ್ದಾರೆ, ಆ ಆಸ್ಪತ್ರೆನೇ ಇರ್ತಾರೆ. ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರ ಸಾಧನೆ ಏನಿಲ್ಲಿ? ನೀವೆಲ್ಲ ಎಮ್ ಎಲ್ ಎಗಳಾಗಲಿಕ್ಕೆ ಲಾಯಕ್ಕಷ್ಟೇ ನೀವು, ಬೇರೆ ಸಮಾಜ ಮಾಡಲಿಕ್ಕಂತೂ ನಿಮ್ಮ ಕೈಲಿ ಏನೂ ಆಗೋದೇ ಇಲ್ಲ. ನಿಮ್ಮ ಕೈಯಲ್ಲಿ ಜಿಲ್ಲೆಗೆ ರಾಸಾಯನಿಕ ನೀರನ್ನು ಬಿಟ್ಟು ನೇರವಾಗಿ, ಅಂದರೆ ಈ ಜನರನ್ನು ನೇರವಾಗಿ ಸಾಯಿಸ್ಲಿಕ್ಕಾಗಲ್ಲ, ಆ ನೀರಿಗೆ ರಾಸಾಯನಿಕ ವಸ್ತುಗಳನ್ನ ಬೆರಿಕೆ ಆಗಿರ್ತಕ್ಕಂಥ ನೀರನ್ನು ಕೆರೆಗಳಿಗೆ ತುಂಬಿಸಿ ಈ ಸ್ಲೋ ಪಾಯ್ಸ್ ಅಂತಾರೆ. ಮುಂದೆ ಬರ್ತಕ್ಕಂಥ ಪೀಳಿಗೆ ಸತ್ತೋಗ್ಬೇಕು, ಎದ್ದೋಗ್ಬಾರ್ದು, ಏನು ಮಾತಾಡೋಕ್ಕಾಗಬಾರ್ದು ನಾಯಕರನ್ನು ಕೂಡ. ಬರೀ ಹಂಗೆ ಓಟ್ ಹೊತ್ತುಬಿಟ್ಟು ಆ ಮನೆಗಳಲ್ಲೇ ಸಾಯಬೇಕು. ಇವರೇ ಒಂದಷ್ಟು ಯಾವ್ಯಾವ ಮಾತ್ರೆಗಳು ಕೊಡ್ತಾರೆ ನುಂಗಿಬಿಟ್ಟು ಆ ಓಟ್ ದಿವಸನೂ ಎತ್ಕೊಂಬರ್ತಾರೆ ಹಿಂಗೆ ಓಟ್ ಹಾಕ್ಸಕ್ಕೆ ಅವ್ರನ್ನ. ಮಕ್ಕಳನ್ನೂ ಕೂಡ ಒಂದು 20-25 ವರ್ಷನ ಅವನು ಕುಂಟ್ಕೊಂಬರ್ಬೇಕು. ಈಗ ಏನೇನು ಕಳೆದೋಗಿರ್ತವೆ ಇಂಥ ನೀರು ಕುಡಿತಾಯಿದ್ರೆ, ಓಟ್ ಹಾಕ್ಬಿಟ್ಟು ಮನೇಲಿ ಸಾಯಬೇಕು. ದೇವರಿಗೆ ಕಾಪಾಡಬೇಕು. ಆಮೇಲೆ ಇನ್ನು ನಮ್ಮ ಕಾಂಗ್ರೆಸ್ ಶಾಸಕರು ಯಥೇಚ್ಛವಾಗಿದ್ದಾರೆ ಇಲ್ಲಿ ಎಲ್ಲೂ, ಯಾಕಂದರೆ ಬೇರೆ ಪಕ್ಷದವ್ರು ಯಾರಾದರೂ ಕೇಳ್ಬೋದಾಗಿತ್ತು. ಇವರು ಕೂಡ ಅವ್ರದ್ದೇ ಸರ್ಕಾರ ಇದ್ದರೂ ಒತ್ತಡ ಹಾಕಕ್ಕೆ ಹೋಗಲ್ಲ ಇವರು. ಏನು ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ, ಕೆಲವ್ರಿಗೆ ಮಂತ್ರಿ ಆಗಬೇಕಂತ ಇರ್ತದೆ, ನೆಕ್ಸ್ಟು MLA ಟಿಕೆಟ್ ಕೊಡ್ತಾರೋ ಇಲ್ಲ ಅಂತ ಭಯ ಇರ್ತದೆ. ಇದೊಂದು ಪರಿಸ್ಥಿತಿ ಆ ಪಾರ್ಟಿಯಲ್ಲಿ. ಅದನ್ನು ಬಿಟ್ಟರೆ ಇನ್ನೂ ಒಬ್ಬ MLA ಇದ್ದಾರೆ ಪ್ರದೀಪ್ ಈಶ್ವರ್ ಅಂತ, ಇವು ಮಾತಾಡಲ್ಲ, ಅವರು ನ್ಯಾಷನಲ್ ಲೀಡ್ರ್. ಅವರು ಪ್ರದೀಪ್ ಈಶ್ವರ್ ಅವರು ನ್ಯಾಷನಲ್ ಲೀಡ್ರ್. ಅವ್ರ ನೀರು, ಚಿಕ್ಕಬಳ್ಳಾಪುರಕ್ಕೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಂಬಂಧಪಟ್ಟಿಲ್ಲ. ಅವರೆಲ್ಲ ಡೈರೆಕ್ಟು ಇದರಿಂದ ಇದು ಮಾಡ್ತಾರೆ. ಬೇಕಾದ್ರೆ ಆನ್ಲೈನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಜನರಿಗೆ ಬೇಕಾದ್ರೆ. ಅವ್ರು ಇನ್ನೂ ತುಂಬ ಅಪ್ಡೇಟ್ ಆಗ್ತಾಯಿದ್ದಾರೆ ಅವರು. ನೆಕ್ಸ್ಟ್ ಫ್ಯೂಚರ್ಗೆ ಇವ್ರೇನೋ ರೋಗಗಳು ಬಂದುಬಿಟ್ರೆ ಚಿಕ್ಕಬಳ್ಳಾಪುರ ಜನಕ್ಕೆ, ಅವ್ರಿಗೆಲ್ಲ ಹೆಂಗೆ ತೋರಿಸ್ಬೇಕು, ಆನ್ಲೈನಲ್ಲೇ ವಾಸಿ ಮಾಡೋದು. ಅವ್ರು ಅದ್ರ ಮೇಲೆ ಸರ್ಚ್ ಮೇಲೆ ಇದ್ದಾರೆ, ರಿಸರ್ಚ್ ಮಾಡ್ತಾಯಿದ್ದಾರೆ, ಓದ್ತಾ ಇದ್ದಾರೆ. ಅವ್ರದ್ದು ಬಿಡಿ ಪಾಪ, ಅವರು ತುಂಬ ಎಲಾನ್ ಮಸ್ಕ್ ಈ ಥರ ಮೇಧಾವಿಗಳವರು, ಅವ್ರಿಗಿಂತ ಬುದ್ಧಿವಂತರು ಅವರು. ಅವ್ರು ಏನೋ ಮಾಡ್ತಾರೆ ಅಲ್ಲಿ, ಚಿಕ್ಕಬಳ್ಳಾಪುರ ಜನನ ಕಾಪಾಡ್ಕೊತಾರೆ. ಅದು ಬಿಟ್ಟಾಕಿ ಇನ್ನೊಬ್ಬ ಶಾಸಕರಿದ್ದಾರೆ ಇಲ್ಲಿ, ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ SN ಅಂತ. ಇವರು ಅಷ್ಟೇ, ಇವರು ನಾನು ರಾಜೀನಾಮೆನೇ ಕೊಡ್ತೀನಿ ಅಂದಿದ್ರು ಆ ನೀರು ಕೊಡಲಿಲ್ಲ ಅಂದರೆ. ಈಗಿರ್ತಕ್ಕಂಥ ನೀರು 3 ಹಂತ ಮಾಡಿ ಅಂತಲ್ಲ, ಉಚ್ಚೆ ನೀರಾದರೂ ಕೊಡ್ರಿ. ಬೆಂಗಳೂರಲ್ಲಿ ಉಚ್ಚೆ ಉಯ್ತಾರಲ್ಲ, ಈಗ 1.5 ಕೋಟಿ ಜನ ಉಚ್ಚೆ ಉಯ್ದರೆ ಒಂದು ಎಷ್ಟೋ ಲಕ್ಷ ಲೀಟರ್ಗಳಾಗ್ತದೆ. ಬಾಗೇಪಲ್ಲಿ ಕೆರೆಗೆ ಬಿಡ್ರಿ, ಒಂದೊಂದು ಕೆರೆಗೆ ಅಂತ ಉಚ್ಚೆ ನೀರು. ಇವ್ರಿಗೆ ಈಗ ಅವ್ರು ಅದೇ ಆ ನೀರನ್ನೇ ಬಿಡ್ತಾವ್ರೆ ಡೈರೆಕ್ಟಾಗಿ. ಫಿಲ್ಟ್ರ್ ಮಾಡಿ ಅಂತ ಇವರು ಕೇಳಿಲ್ಲ, ಡೈರೆಕ್ಟಾಗಿ ಬಿಡಿ ಅಂತ, ಆ ನೀರು ಕುಡಿ ಅಂತ ಅಷ್ಟೇ ಕೇಳಿದ್ದವರು. ಈಗ ಅದೇ ನೀರೇ ಬಿಡ್ತಾವ್ರೆ. ಏನು ಕೇಳ್ತಾರೋ ಇವ್ರಿಗೂ ಗೊತ್ತಿಲ್ಲ 2ನೇ ಹಂತ 3ನೇ ಹಂತ ಅಂದರೆ ಏನು ಅಂತ. ಇವ್ರಿಗೆ ಚುನಾವಣೆ ಗೆಲ್ಲಬೇಕಷ್ಟೇ ಇವರು. ಒಂದು ಕಾಲದಲ್ಲಿ ಬಾಗೇಪಲ್ಲಿಗೆ ಬರಗಾಲ ಇತ್ತು, ಇವಾಗ ನೀರಿದ್ದರೂ ಆರೋಗ್ಯ ಮಟ್ಟ ಸುಧಾರಿಸ್ಕೊಳ್ಳೋಕ್ಕೆ ಇವ್ರದ್ದು ಈ ನೀರು ಯಾವುದೋ ತಗೊಂಬಂದು ಬಿಟ್ಟವ್ರೆ. ಜನಜೀವನರ ಮಟ್ಟ ತುಂಬ ಕಷ್ಟ ಇದೆ. ಕರೋನಾ ಬಂದ ಮೇಲೆ ಅಷ್ಟೋ ಮಳೆಗಾಲದಲ್ಲಿ ಕೆರೆಗಳು 1 ವರ್ಷಕ್ಕೆ 2 ವರ್ಷಕ್ಕೆ ತುಂಬುತ್ತಾ ಇತ್ತಿಲ್ಲಿ. ಹಾಗೆ 108 ಕಾಯಿಲೆಗಳಿದ್ದವು. ಕೆರೆ ನೀರು ಕುಡಿತಿದ್ರು ಕೂಡ 108 ಕಾಯಿಲೆಗಳಿದ್ದವು. ಇವಾಗ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರನ್ನು ಇಡೀ ಕರ್ನಾಟಕದಲ್ಲಿ ರೋಗ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದ್ರು ಮುಂದಿನ ವರ್ಷಗಳಲ್ಲಿ ನೀವೇನು ಆಶ್ಚರ್ಯಪಡಬೇಕಾಗಿಲ್ಲ, ಅಂಥ ಕಾಲ ಇದು. ಮತ್ತು ಇನ್ನು ನೆನಮಂಗಲ ಶಾಸಕರು ಕೂಡ ನಿನ್ನೆ ವಿಧಾನಸೌಧದಲ್ಲಿ ಮಾತಾಡ್ತಾ ಹೇಳ್ತಾರೆ, ದಯವಿಟ್ಟು ಆ ನೀರಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ನಮ್ಮ ತಾಲೂಕು ನೀರು ಬೇಡ ಅಂತ ಹೇಳ್ತಾರೆ. ಅವರು ಎದ್ರಕಂತವ್ರಂತೆ ಜನ ಅಲ್ಲಿ. ಯೂರಿಯಾ ನಮ್ಮ ಪತ್ತೆ ಆಗ್ತಾಯಿದೆ, ಆ ತರಕಾರಿಗಳಲ್ಲಿ ಡೈರೆಕ್ಟಾಗಿ ದೇಹಕ್ಕೆ ಸೇರ್ಕೊಂಡ್ಬಿಡ್ತವೆ ಆ ನೀರನ್ನು ಏನಾದರೂ ಬೆಳೆಗಳನ್ನ ಬೆಳೆದರೆ. ಒಟ್ಟಾರೆ ಸಾರಾಂಶ, ಚುನಾವಣೆ ಬಿಟ್ಟು ಜನರ ಆರೋಗ್ಯದ ಬಗ್ಗೆನೇ ಗಮನ ಹರಿಸೋದು ನಾಯಕರು. ಇವ್ರಿಗೆ ಚುನಾವಣೆ ಒಂದೇ, ಗೆಲ್ಲಬೇಕು, ನಿಂತ್ಕೊಬೇಕು, ಗೆಲ್ಲಬೇಕು, ಮಂತ್ರಿಗಳು ಏನಾರು ಹಾಕ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಈಗಲಾದರೂ ಏನಿವತ್ತು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಯಥೇಚ್ಛವಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಇವರೇ ಹೆಚ್ಚಿಗೆ ಇದ್ದಾರೆ. ನೀವಾದರೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ 3 ಹಂತಗಳಲ್ಲಿ ಶುದ್ಧೀಕರಿಸಿ, ತುಂಬ ಕಷ್ಟ ಇದೆ ನೀರು, ಅವೇನಾರು ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ಜನ ಸಾಯ್ತಾರೆ. ನೀವು ಇದ್ದು ಹೋಗ್ತೀರಿ ಸರ್, ನೀವೇನು ಪರ್ಮನೆಂಟ್ ಅಲ್ವಲ್ಲ, ನೀವು ಒಂದಷ್ಟು ವರ್ಷ ಇದ್ದು ಹೋಗ್ತೀರಾ, ಇಲ್ಲ ಒಂದು 100 ವರ್ಷ ಇರ್ತೀರಾ. ನಿಮ್ಮ ಆರೋಗ್ಯ ಚೆನ್ನಾಗಂದರೆ ಜನರನ್ನು ಕೆಡಿಸ್ಬೇಡಿ, ತುಂಬ ಕಷ್ಟದಲ್ಲಿದ್ದಾರೆ, ದುಡ್ಡೇ ಸಿಗ್ತಾ ಇಲ್ಲ. ಈ ಕಾಲದಲ್ಲಿ ಆರೋಗ್ಯಗಳು ಕೆಟ್ಟರು ಅಂತಂದರೂ ದೇವ್ರು ಕಾಪಾಡಬೇಕು. ಆ ನೋವು ಯಾರಿಗೂ ಆಗೋದು ಬೇಡ. ನೀವು ಈಗಲಾದರೂ ರಾಜಕೀಯ ಬಿಟ್ಟು ಜನರ ಆರೋಗ್ಯ ಬಗ್ಗೆ ಚಿಂತೆ ಮಾಡಿ ಅವ್ರ ಮನವೊಲಿಸಿ. ಇಲ್ಲ ಜನರ ಆರೋಗ್ಯ ಜೊತೆಗೆ ನಾವು ಚೆಲ್ಲಾಟ ಆಡ್ತೀವಿ, ಏನಾರ ಮಾಡಿ ನಮಗೆ ಚುನಾವಣೆಗೆ ಅಷ್ಟು ದುಡ್ಡು ಕೊಟ್ಟು ನಾವು ಗೆದ್ಕೊಂಡು ಹೋಗ್ತಾ ಇರ್ತೀವಿ, ನಮಗೇನು ಬೇಕು ಅಂತಂದರೆ ನೋಡೋಣ ಒಳ್ಳೇದು ಮಾಡ್ತಾರೋ ಇಲ್ಲ ಅವ್ರ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಮುಂದಿನಲ್ಲಿ ಗೊತ್ತಾಗುತ್ತೆ. ಇದು ಕೂಡ ಮುಂದೆ ಸರ್ಕಾರಕ್ಕೆ ತುಂಬ ತೊಂದರೆ ಆಗಿರ್ತಕ್ಕಂಥ